ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ 1. ಭಾರತದ ರಾಷ್ಟ್ರೀಯ ಧ್ವಜದ ಚಕ್ರದಲ್ಲಿರುವ ಅಡ್ಡ ಕಂಬಿಗಳು ಅಥವಾ ಚಕ್ರದ ಗೆರೆಗಳು ಎಷ್ಟು? ಆಪ್ಷನ್ ಎ 30, ಆಪ್ಷನ್ ಬಿ 26, ಆಪ್ಷನ್ ಸಿ 24, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 24. ಪ್ರಶ್ನೆ 2. ಭಾರತದ ಯಾವ ರಾಜ್ಯದಲ್ಲಿ ಗಂಧದ ಮರಗಳನ್ನು ಬೆಳೆಯಲಾಗುತ್ತದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಪ್ರಶ್ನೆ 3. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮೆಣಸನ್ನು ಬೆಳೆಯುತ್ತಾರೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಪ್ರಶ್ನೆ 4. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಹರ್ಷ್ಯ ಸಾಮ್ರಾಜ್, ಆಪ್ಷನ್ ಬಿ ಕಾನಿಷ್ಕ ಸಾಮ್ರಾಜ್, ಆಪ್ಷನ್ ಸಿ ಪಲ್ಲವ ಸಾಮ್ರಾಜ್, ಆಪ್ಷನ್ ಡಿ ವಿಜಯನಗರ ಸಾಮ್ರಾಜ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯನಗರ ಸಾಮ್ರಾಜ್. ಪ್ರಶ್ನೆ 5. ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದದ್ದು? ಆಪ್ಷನ್ ಎ 26ನೇ ಜನವರಿ 1950, ಆಪ್ಷನ್ ಬಿ 26ನೇ ಜನವರಿ 1949, ಆಪ್ಷನ್ ಸಿ 26ನೇ ಜನವರಿ 1948, ಆಪ್ಷನ್ ಡಿ 26ನೇ ಜನವರಿ 1951. ಸರಿಯಾದ ಉತ್ತರ ಆಪ್ಷನ್ ಎ 26ನೇ ಜನವರಿ 1950. ಪ್ರಶ್ನೆ 6. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದ ವರ್ಷ? ಆಪ್ಷನ್ ಎ 1938, ಆಪ್ಷನ್ ಬಿ 1942, ಆಪ್ಷನ್ ಸಿ 1943, ಆಪ್ಷನ್ ಡಿ 1944. ಸರಿಯಾದ ಉತ್ತರ ಆಪ್ಷನ್ ಬಿ 1942. ಪ್ರಶ್ನೆ 7. ಡಿಸೆಂಬರ್ 2002ರಲ್ಲಿ ಕರ್ನಾಟಕದ ಹಿಂದಿನ ಮಂತ್ರಿ ಎಚ್ ನಾಗಪ್ಪನವರು ಕೊಲೆಯಾದರು. ಯಾರಿಂದ? ಆಪ್ಷನ್ ಎ ದಾವೂದ್ ಇಬ್ರಾಹಿಂ, ಆಪ್ಷನ್ ಬಿ ಛೋಟಾ ರಾಜನ್, ಆಪ್ಷನ್ ಸಿ ಲಷ್ಕರ್ ಇ ತೊಯ್ಬಾ, ಆಪ್ಷನ್ ಡಿ ವೀರಪ್ಪನ್. ಸರಿಯಾದ ಉತ್ತರ ಆಪ್ಷನ್ ಡಿ ವೀರಪ್ಪನ್. ಪ್ರಶ್ನೆ 8. ದಾದ್ರಾ ಮತ್ತು ನಗರ್ ಹವೇಲಿಯ ರಾಜಧಾನಿ ಯಾವುದು? ಆಪ್ಷನ್ ಎ ಕವರಾಟೆ, ಆಪ್ಷನ್ ಬಿ ಫೋರ್ಟ್ ಬ್ಲೇರ್, ಆಪ್ಷನ್ ಸಿ ದಮನ್, ಆಪ್ಷನ್ ಡಿ ಸಿಲ್ವಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ದಮನ್. ಪ್ರಶ್ನೆ 9. ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಜನರಲ್ ಮುಷರಫ್, ಆಪ್ಷನ್ ಬಿ ಎಂ.ಎ. ಜುನಚೋ, ಆಪ್ಷನ್ ಸಿ ನವಾಜ್ ಶರೀಫ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಪ್ರಶ್ನೆ 10. ನಮ್ಮ ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವ ಪ್ರಮುಖ ಭಾಗ ಯಾವುದು? ಆಪ್ಷನ್ ಎ ನರಗಳು, ಆಪ್ಷನ್ ಬಿ ಅಪಧಮನಿ, ಆಪ್ಷನ್ ಸಿ ರಕ್ತನಾಳ, ಆಪ್ಷನ್ ಡಿ ಇವುಗಳೆಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತನಾಳ ವೇನ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.